ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿರಿ, ಒಂದು ದೇವರ ವಾಕ್ಯವನ್ನು ಈ ದಿನದ ಆಶೀರ್ವಾದಕ್ಕಾಗಿ ನಾವು ಧ್ಯಾನ ಮಾಡೋಣ. ಯೆಶಾಯ ಬರೆದಂಥ ಪ್ರವಾದನೆ ಪುಸ್ತಕ 49ನೇ ಅಧ್ಯಾಯ 16ನೇ ವಚನ. ಇಗೋ, ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣು ಎದುರಿನಲ್ಲಿ ಇವೆ. ಎಂಥ ವಚನಮ್ಮ ಇದು! ದೇವರು ಹೇಳ್ತಾರೆ, ಇಗೋ ನನ್ನ ಅಂಗೈಯಲ್ಲಿ ನಿಮ್ಮನ್ನು ಚಿತ್ರಿಸಿ ಇಟ್ಟಿದ್ದಾರಂತೆ. ದುಡ್ಡಿದ್ರೆ ಈ ಕಾಲದಲ್ಲಿ ಸ್ವಲ್ಪ ಜನ ನಮ್ಮನ್ನು ಹುಡ್ಕೊಂಡ್ಬರ್ತಾರೆ. ದುಡ್ಡು ಖಾಲಿ ಆದರೆ ನಾವು ಯಾವ ಕಡೆ ಇದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ಅದೇ ರೀತಿ ಕಾಯಿಲೆಯಲ್ಲಿ ಬಿದ್ದೋದ್ರಂತೂ 1 ದಿನ 2 ದಿನ ಬಂದು ನಮ್ಮನ್ನು ವಿಚಾರಿಸ್ತಾರೆ, ಏನಮ್ಮ ಚೆನ್ನಾಗಿದ್ದಲ್ಲ, ಇವಾಗ ಹಿಂಗಾಗ್ಬಿಟ್ಟಲ್ಲ, ಹೆಂಗೋ ದೇವ್ರು ನಿನ್ನ ಕಾಪಾಡಲಿ. 1-2 ದಿನ, 3ನೇ ದಿನ ಆ ರೋಡಲ್ಲಿ ಬರಬೇಕಾದ್ರೆ ಬೇಡ ಅವರಿದ್ದಾರೆ, ತುಂಬ ದಿನದಿಂದ ಕಾಯಿಲೆಯಲ್ಲಿದ್ದಾರೆ, ಹೋಗೋಣ ಅಂತ ಬೇರೆ ದಾರಿ ಹಿಡ್ಕೊಂಡು ಹೋಗ್ಬಿಡ್ತಾರೆ ನನ್ನ ಪ್ರಿಯರೇ. ಮತ್ತು ಅದು ಮಾತ್ರವಲ್ಲ, ಈ ಲೋಕದಲ್ಲಿ ಸ್ವಲ್ಪ ಹೆಸರು, ಯಾವುದು ಒಂದು ಇನ್ಫ್ಲೂಯೆನ್ಸು ಹಂಗೆಲ್ಲ ಇಲ್ಲ ಅಂದರೆ ಅವ್ರನ್ನ ಕಡೆಗೆ ನೋಡೋದು ಕೂಡ ಇಲ್ಲ ನನ್ನ ಪ್ರಿಯರೇ. ಆದರೆ ಅಂಥ ಲೋಕದಲ್ಲಿ ಅಂತಹ ಹಣ ಇದ್ದರೆ ಹುಡುಕಬೇಕು, ಸ್ವಲ್ಪ ಹೆಸರಿದ್ರೆ ಹುಡುಕಬೇಕು, ದುಡ್ಡು ಕಾಸಿದ್ರೆ ಹುಡುಕಬೇಕು, ಒಳ್ಳೆ ಅವ್ರ ಹತ್ರ ಇನ್ಫ್ಲುಯೆನ್ಸ್ ಇದ್ದರೆ ಹುಡುಕಬೇಕು ಅನ್ನೋ ಲೋಕದಲ್ಲಿ ನೀವು ಯಾರಾಗಿದ್ರೂ ಸರಿ, ನಾನು ನಿಮ್ಮನ್ನು ಅಂಗೈಯಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ! ಯಾರು ಹೇಳೋದಕ್ಕೆ ಸಾಧ್ಯ ನನ್ನ ಪ್ರಿಯರೇ? ಈ ಲೋಕವನ್ನು ಸೃಷ್ಟಿಸಿದ್ದು ಯೇಸಪ್ಪ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಸಾಕಾಗಲ್ವಾ? ಅವ್ರು ಹೇಳ್ತಾರೆ, ಈಗೋ ನನ್ನ ಅಂಗೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನನ್ನು ಅಂತ ಹೇಳೋ ಜಾಗದಲ್ಲಿ ನೀವು ಯಾರಾಗಿದ್ರೂ ಸರಿ ಅಮ್ಮ, ನಿಮ್ಮ ಹೆಸರು ಅದರಲ್ಲಿ ಹಾಕ್ಕೊಳ್ಳಿ. ನೀವು ಯಾರಾಗಿದ್ರೂ ಸರಿ ಸರ್, ನಿಮ್ಮ ಹೆಸರು ಅದರಲ್ಲಿ ಹಾಕ್ಕೊಳ್ಳಿ. ನಿನ್ನ ಅಂತ ಹೇಳಿರೋದ್ರಲ್ಲಿ ನೀವು ನಿಮ್ಮ ಹೆಸರನ್ನ ಬರೆದುಕೊಂಡು, ಈಗೋ ನನ್ನ ಅಂಗೈಯಲ್ಲಿ ಜಬಶೀಲವನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರುಗಡೆ ಇದೆ ಅಂತ ಹೇಳ್ತಾರೆ. ನಾನು ಸದಾ ನಿಮ್ಮನ್ನು ನೋಡ್ತಾನೇ ಇದ್ದೇನೆ. ಹಣ ಇದ್ದರೆ ನೋಡುವಂಥ ಲೋಕದಲ್ಲಿ ಮತ್ತು ಒಳ್ಳೆ ಹೆಸರು, ಇನ್ಫ್ಲುಯೆನ್ಸ್ ಇರುವಂಥ ಜನರ ಕಡೆನೇ ನೋಡುವಂಥ ಲೋಕದಲ್ಲಿ ನೀವು ಯಾರಾಗಿದ್ದರೂ ಸರಿ, ನಿಮ್ಮನ್ನು ನನ್ನ ಅಂಗೈಯಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ತಾರೆ ನನ್ನ ಪ್ರಿಯರೇ. ಹಲ್ಲೆಲೂಯಾ! ಲೋಕದಲ್ಲಿ ಈಸಿಯಾಗಿ ಹೇಳೋದೇನೆಂದರೆ, ಸಾರಿ ಸರ್, ಸಾರಿಮ್ಮ, ನಾನು ಮರ್ತೋದೆ, ನಾನು ಹೇಳ್ದೆ, ಆವತ್ತು ನಾನು ಬರಬೇಕು ಅಂತಿದ್ದೆ, ಬರೋಕ್ಕಾಗಲಿಲ್ಲ, ಬೇರೆ ಯಾವುದೋ ಕೆಲಸ ಇತ್ತು, ಸಾರಿ, ನಿಮಗೆ ಹೆಲ್ಪ್ ಮಾಡಬೇಕು ಅಂತಲೇ ಇದ್ದೆ, ಆದರೆ ನಾನು ಮರ್ತೋದೆ. ಆದರೆ ಇಲ್ಲಿ ದೇವರು ಹೇಳ್ತಾರೆ, ನೀನು ಯಾವುದನ್ನು ಕುರಿತು ಚಿಂತೆ ಮಾಡಬೇಡಿ. ಯಾಕೆ ಅವ್ರು ನಮ್ಮನ್ನು ಅಂಗೈಯಲ್ಲಿ ಇಟ್ಕೋಬೇಕು? ನಮಗೆ ಬರುವಂಥ ಕಷ್ಟಗಳನ್ನು ದೂರ ಮಾಡಬೇಕು, ನಮಗೆ ಬರುವಂಥ ಕಣ್ಣೀರನ್ನು ದೂರ ಮಾಡಬೇಕು. ಯಾರು ಇರೋದಕ್ಕೆ ಸಾಧ್ಯ ಅವರ ಕೈಯಲ್ಲಿ ನನ್ನ ಪ್ರಿಯರೇ? ಏಸಪ್ಪ ಅಂತ ಕರೆಯೋರೆಲ್ಲ ಅವರ ಕೈಯಲ್ಲಿ ಇರ್ತಾರೆ ನನ್ನ ಪ್ರಿಯರೇ. ಈಗ ಈ ವಚನ ನಿಮ್ಮಲ್ಲಿ ನೆರವೇರಬೇಕಾದ್ರೆ ನೀವು ಅವರಲ್ಲಿ ಇರಬೇಕು. ನೀವು ಕರೆದ್ರೇನೆ, ನೀವು ಏಸಪ್ಪ ಅಂತ ಕರೆದ್ರೆ ಮಾತ್ರ, ಏಸಪ್ಪ ನಾನು ನಿಮಗೆ ಒಪ್ಪಿಸಿ ಕೊಡ್ತೀನಿ ಅಂದರೆ ಅವರು ನಿಮ್ಮನ್ನು ಅಂಗೈಯಲ್ಲಿ ಇಟ್ಟಿರ್ತಾರೆ. ಮತ್ತು ನಿಮಗೊಂದು ತೊಂದರೆ ಬರೋದಕ್ಕೆ ಮುಂಚಿತವಾಗಿ ಸೆನ್ಸರ್ ಆಗಿ ತೋರಿಸ್ತದೆ. ಯಾಕಂದರೆ ಏಸಪ್ಪ ಲೋಕದ ರಕ್ಷಕನು. ಲೋಕದಲ್ಲಿ ಇರುವಂಥ ಒಬ್ಬೊಬ್ಬರಿಗೂ ಅದ್ಭುತ ಸ್ವರೂಪನು ನನ್ನ ಪ್ರಿಯರೇ. ಅದು ಸೆನ್ಸರ್ ತೋರಿಸ್ತದೆ, ಇಂಥ ಕುಟುಂಬಕ್ಕೆ ಇಂಥ ಕಷ್ಟ ಇದೆ, ನಿನ್ನ ಕರೆಯುವಂಥ ಈ ಕುಟುಂಬಕ್ಕೆ ಕಷ್ಟ ಇದೆ ಅಂತ ಸೆನ್ಸರ್ ತೋರಿಸ್ತದೆ. ಆವಾಗ ಅಂಗೈಯಲ್ಲಿ ಚಿತ್ರಿಸಿ ಇಟ್ಟಿರುವಂಥ ನಿಮ್ಮ ಮುಖವನ್ನು ನೋಡಿ, ಅಯ್ಯೋ ನನ್ನ ಮಗಳಿಗೆ ಇಂಥ ಕಷ್ಟ ಇದೆ, ನನ್ನ ಮಗನಿಗೆ ಇಂಥ ಕಷ್ಟ ಇದೆ ಅಂತ ದೇವರು ತಮ್ಮ ದೂತರನ್ನು ಕಳಿಸಿ ನಿಮಗೆ ಬರುವಂಥ ಕಷ್ಟಗಳನ್ನು ಪಾರು ಮಾಡಿ, ಅದರಿಂದ ಬಿಡುಗಡೆ ಮಾಡಿ ನಿಮ್ಮನ್ನು ಸಂತೋಷವಾಗಿ ಬದುಕಿಸಲು ಏಸಪ್ಪಗೆ ಮಾತ್ರ ಸಾಧ್ಯ. ಯಾಕೆ ಗೊತ್ತಾ? ಅವರ ಅಂಗೈಯಲ್ಲಿ ಇಟ್ಟಿದ್ದಾರೆ. ಡೈರಿಯಲ್ಲಿ ಬರೆದಿಟ್ಟಿಲ್ಲ, ಬುಕ್ಕಲ್ಲಿ ಬರೆದಿಟ್ಟಿಲ್ಲ ಮರ್ತೋಗೋದಕ್ಕೆ, ಅವರ ಅಂಗೈಯಲ್ಲಿ ಇಟ್ಟಿದ್ದಾರೆ ನನ್ನ ಪ್ರಿಯರೇ. ನೀವೆಲ್ಲರೂ ಅವರ ಅಂಗೈಯಲ್ಲಿ ಇರೋದಕ್ಕೆ ಆಸೆನಾ? ಒಪ್ಪಿಸಿಕೊಡಿ. ಏಸಪ್ಪಗೆ ಮಗನಾಗಿ ಮಗಳಾಗಿ ಇರೋದಕ್ಕೆ ಒಪ್ಪಿಸಿಕೊಡಿ ನನ್ನ ಪ್ರಿಯರೇ. ನೀವು ಕರೆಯುವಾಗ ಅಂಗೈಯಲ್ಲಿ ತೋರಿಸ್ಕೊಡುವಂಥ ನಿನ್ನ ಆಪತ್ತಿಂದ ದೂರ ಮಾಡಿ ನಿನ್ನನ್ನು ರಕ್ಷಿಸಲು ಏಸಪ್ಪ ಶಕ್ತಿ ತುಂಬಿದಂಥ ದೇವರು ನನ್ನ ಪ್ರಿಯರೇ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಈ ಲೋಕದಲ್ಲಿ ನನ್ನನ್ನು ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಗೋಳಾಡ್ತಾ ಇರುವಂಥ ಒಬ್ಬೊಬ್ಬ ಸ್ತೋತ್ರ ರಾಜ್ಯ ಒಬ್ಬೊಬ್ಬರನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇನೆ. ಒಂದೊಂದು ಮಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇನೆ ರಾಜ. ನೀವು ವಾಗ್ದಾನ ಮಾಡಿದ್ದೀರಪ್ಪ, ಈಗೋ ನಾನು ನಿಮ್ಮನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿ ಇಟ್ಟಿದ್ದೇನೆ, ನಿಮ್ಮ ಪೌಳಿ ಗೋಡೆಗಳು ನನ್ನ ಮುಂದೆ ಇವೆ ಅಂತ ಹೇಳಿದ್ದೀರ ಸ್ವಾಮಿ. ಅಪ್ಪ, ಇವತ್ತು ಯಾವ ಕುಟುಂಬಕ್ಕೆ ಆಪತ್ತಿದೆಯೋ ಆಪತ್ತೆಲ್ಲ ತೆಗೆದಾಕು ಸ್ವಾಮಿ.
ಸ್ವಾಮಿ. ಕರ್ತನೇ ಸ್ತೋತ್ರ. ಯಾವ ಕಣ್ಣೀರು ದುಃಖ ನೋವಿದೆಯೋ ಅದನ್ನೆಲ್ಲ ತೆಗೆದಾಕಪ್ಪ. ಅಪ್ಪ, ನಿನ್ನ ತನ್ನವುಳ್ಳ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ನಿನ್ನ ಗಾಯಗೊಂಡ ಹಸ್ತದಿಂದ ಒಬ್ಬೊಬ್ಬರನ್ನ ಮುಟ್ಟಪ್ಪ. ಕರ್ತನೇ ಸ್ತೋತ್ರ ರಾಜ. ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಇಟ್ಟಿರುವಂಥ ಒಂದೊಂದು ಕುಟುಂಬಕ್ಕೂ ಬಿಡುಗಡೆ, ಶಾಂತಿ, ಸಮಾಧಾನ ಕೊಟ್ಟು ಬರುವಂಥ ಆಪತ್ತುಗಳಿಂದ ಇವತ್ತು ದೂರ ಮಾಡಿ ಅವ್ರನ್ನ ಆಶೀರ್ವದಿಸಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅಪ್ಪ ಸ್ತೋತ್ರ ರಾಜ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬವನ್ನ ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಇಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಬ್ಬೊಬ್ಬರ ದುಃಖದಿಂದ ದೂರ ಮಾಡಿ ಅವ್ರನ್ನ ಸಂತೋಷ ಪಡಿಸುವುದಕ್ಕಾಗಿ ಸ್ತೋತ್ರ ಅಪ್ಪ. ಆಶೀರ್ವದಿಸಿ ದಾರಿ ನಡೆಸಪ್ಪ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.